ಹಲೋ ಮೆಡಿಕೋಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ವೀಡಿಯೋ ಮಾಡಕತ್ತೀನಿ. ಹೋಪ್ ನೀವೆಲ್ಲ ಆರಾಮದಿರ ಅಂದ್ಕೊಂಡೀನಿ. ಹಂಗೆ ನಾನು ಮಸ್ತ್ ಅದೀನಿ. ಬದಬೈ ನೀವು ತಂಬ್ಲೈನೊಳಗೆ ನೋಡಿದ ಪ್ರಕಾರ ಅನ್ಸಿರುತ್ತೆ ನಾ ಈ ವಿಡಿಯೋ ಯಾಕೆ ಮಾಡಕತ್ತೀನಿ ಅಂತಂದು. ಎಸ್, ದಿಸ್ ಈಸ್ ಮೇನ್ಲಿ ಫಾರ್ ದ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಆಫ್ ಮೆಡಿಕೋಸ್. ಕಂಗ್ರ್ಯಾಚುಲೇಷನ್ ಗೈಸ್, ಯಾರೆಲ್ಲ ನಿಮ್ಮದು ಮೆಡಿಕಲ್ ಜರ್ನಿನ ಇನ್ನೇನು ಸ್ವಲ್ಪ ದಿನದೊಳಗೆ ಸ್ಟಾರ್ಟ್ ಮಾಡೋರು ಅದೀರಿ. ಹಂಗೆ ಆಲ್ ದ ಬೆಸ್ಟ್. ಯಾರಿಗೆಲ್ಲ ನಮ್ಗೆ ಇನ್ನೂ ಚಲೋ ಕಾಲೇಜ್ ಸಿಗಬೇಕಾಗಿತ್ತು, ಈ ಕಾಲೇಜ್ ನಂಗೆ ಸ್ಯಾಟಿಸ್ಫೈಡ್ ಇಲ್ಲ, ನಾನು ನೆಕ್ಸ್ಟ್ ಇಯರ್ ನೀಟ್ ಬರಿತೀನಿ ಅಂತಂದು ಮತ್ತು ವಾಪಸ್ ನೀಟ್ ಎಕ್ಸಾಮಿಗೆ ಪ್ರಿಪೇರ್ ಆಗಕತ್ತೀರಿ, ಅವರಿಗೆಲ್ಲ ಆಲ್ ದ ಬೆಸ್ಟ್. ಸೊ ಇನ್ನು ಸ್ವಲ್ಪ ದಿನದೊಳಗೆ ಮತ್ತು ವಾಪಸ್ ಏನಾಗೋದೈತಿ, ನಿಮ್ಮದು ಮೆಡಿಸಿನ್ ಜರ್ನಿ ಸ್ಟಾರ್ಟ್ ಆಗೋದೈತಿ. ಫಸ್ಟ್ ಇಯರ್ BHMS ಫಸ್ಟ್ ಇಯರಿಗೆ ಅಂತಂದ್ಮೇಲೆ ಎಲ್ಲರಿಗೂ ಒಂದು ಪ್ಯಾನಿಕ್ ಇರ್ತೈತಿ. ಹೆಂಗಿರ್ತೈತೋ ಏನೋ, ಏನೇನು ಸಿಲೆಬಸ್ ಆಯಿತೋ ಏನೋ, ಮತ್ತು ಈಗ ಬೇರೆ ಸ್ವಲ್ಪ CBDC ಬಂದೈತಿ, ಅದರಿಂದ ಏನೇನು ಚೇಂಜಸ್ ಆಗೈತೇನೋ ಅಂತಂದು ಎಲ್ಲರಿಗೂ ಟೆನ್ಷನ್ ಇದ್ದೇ ಇರ್ತೈತಿ. ಆ ಪ್ಯಾನಿಕ್, ಆ ಟೆನ್ಷನ್ ಕಮ್ಮಿ ಮಾಡೋಕ್ಕಂತ ಈ ವಿಡಿಯೋ ಮಾಡತ್ತೀನಿ. ಎಸ್, ನೀವು ತಂಬ್ಲೈನ್ ಒಳಗೆ ನೋಡಿದ ಪ್ರಕಾರ ಫಸ್ಟ್ ಇಯರಿಗೆ ಏನೇನು ಎಸೆನ್ಷಿಯಲ್ಸ್ ಅದಾವು, ಫಸ್ಟ್ ಇಯರಿಗೆ ಯಾವ್ಯಾವ ಬುಕ್ಸ್ ನೀಡೆಡ್ ಅದಾವು ಅನ್ನೋದ್ರ ಸಲುವಾಗಿನೇ ಈ ವಿಡಿಯೋ ಮಾಡಾಕತ್ತೀನಿ. ಎಸ್, ಸ್ವಲ್ಪ ಲೇಟ್ ಆದ ನಾನು ವಿಡಿಯೋ ಮಾಡೋದು, ಬಿಕಾಸ್ ಕಾಲೇಜ್ ಫಂಕ್ಷನ್ಸ್ ಇರೋದ್ರಿಂದ ನಂದು ಫೋಕಸ್ ಎಲ್ಲ ಅಲ್ಲಿತ್ತು. ಸೊ ವಿಡಿಯೋ ಮಾಡೋಕ್ಕಾಗಲಿ ಅಥವಾ ಅಪ್ಲೋಡ್ ಮಾಡೋಕ್ಕಾಗಲಿ ಆಗಲಿಲ್ಲ. ಸೊ ಅವಾಗ ಸ್ವಲ್ಪ ಲೇಟ್ ಆಯಿತು. ಬಟ್ ಯಾವ್ಯಾವ ಬುಕ್ಸ್ ನೀಡೆಡ್ ಅದಾವು, ಯಾವ್ಯಾವ ಸಬ್ಜೆಕ್ಟ್ಸ್ ಇರ್ತಾವೆ, ಯಾವ ಸಬ್ಜೆಕ್ಟಿಗೆ ಯಾವ ಬುಕ್ ರೆಫರ್ ಮಾಡಿದ್ರು ಒಳ್ಳೆಯದು, ಯಾವುದು ಯೂಟ್ಯೂಬ್ ಚಾನಲ್ ರೆಫರ್ ಮಾಡಿದ್ರು ಒಳ್ಳೆಯದು, ಯಾವುದು ನಿಮಗೆ ಅರ್ಥ ಆಗ್ತೈತೆ ಅನ್ನೋದ್ರ ಬಗ್ಗೆನೇ ಈ ವಿಡಿಯೋ. ಆ್ಯಸ್ ಪರ್ ದ CBDC ಏನಾಗುತ್ತಪ್ಪ ಅಂದರೆ ಈಗ ಆಲ್ರೆಡಿ ಭಾಳ ಚೇಂಜಸ್ ಆಗಿದ್ದಾವೆ. ಮೊದಲಿದ್ದವರಿಗೆಲ್ಲ ಏನಿತ್ತು, ಫಸ್ಟ್ ಇಯರು 1 ವರ್ಷ ಇರ್ತಿತ್ತು, ಫೈನಲ್ ಇಯರು 1.5 ಇಯರ್ ಇರ್ತಿತ್ತು. ಬಟ್ ಇವಾಗ ಈಗಿನ ಸರ್ಕ್ಯುಲೇಟರಿ ಪ್ರಕಾರ, ಈಗಿಂದು ಪ್ಯಾಟರ್ನ್ ಪ್ರಕಾರ ಫಸ್ಟ್ ಇಯರ್ 1.5 ಇಯರ್ ಇರ್ತೈತಿ. ಹಂಗೆ ಫಸ್ಟ್ ಇಯರ್ದೊಳಗಡೆ ಮೊದಲಿನವರು 3 ಮೇನ್ ಸಬ್ಜೆಕ್ಟಿಗೆ ಎಕ್ಸಾಮ್ಸ್ ಬರೀತಿದ್ರು. ಈಗಿನ ಸಿಲೆಬಸ್ ಪ್ರಕಾರ ನೀವು 5 ಸಬ್ಜೆಕ್ಟ್ಸದ್ದು ಮೇನ್ ಎಕ್ಸಾಮ್ಸ್ ಅಂದರೆ ಟೋಟಲ್ 7 ಪೇಪರ್ಸ್ ಬರೀಬೇಕು. ಮೇನ್ 5 ಸಬ್ಜೆಕ್ಟ್ಸ್ ಯಾವ್ಯಾವಪ್ಪ ಅಂದರೆ ಅನಾಟಮಿ, ಫಿಸಿಯಾಲಜಿ, ಫಾರ್ಮಸಿ ಆ್ಯಂಡ್ ಆರ್ಗನೋನ್ ಆ್ಯಂಡ್ ಮೆಟ್ರಾಮೆಡಿಕಾ. ನಿಮ್ಗೆ ರೆಪಟ್ರಿನೂ ಇರ್ತೈತಿ, ಬಟ್ ರೆಪಟ್ರಿ ಎಕ್ಸಾಮ್ಸ್ ಇರೋಂಗಿಲ್ಲ. ರೆಪಟ್ರಿ ಎಕ್ಸಾಮ್ಸ್ ಫೈನಲ್ ಇಯರ್ದಾಗ ಇರ್ತೈತಿ. ಈ ಟೋಟಲ್ 5 ಸಬ್ಜೆಕ್ಟ್ ಒಳಗಡೆ 5 ಸಬ್ಜೆಕ್ಟ್ ಒಳಗಡೆ ಅನಾಟಮಿ 2 ಪೇಪರ್ ಇರ್ತಾವೆ, ಫಿಸಿಯಾಲಜಿ 2 ಪೇಪರ್ ಇರ್ತಾವೆ, ಉಳಿದಿದ್ದೆಲ್ಲನೂ 100 ಮಾರ್ಕ್ಸಿಗೆ ಒಂದೊಂದು ಪೇಪರ್ ಅಂತ ಇರ್ತಾವೆ. ಬಟ್ ಆರ್ಗನನ್ ಒಳಗಡೆ ಏನಾಗ್ತದೆ ಅಂದರೆ 2 ಡಿವಿಷನ್ಸ್ ಆಗ್ತೈತಿ. ಒಂದು ಸೈಕಾಲಜಿ ಮತ್ತು ಇನ್ನೊಂದು ಆರ್ಗನನ್ ಆ್ಯಂಡ್ ಇಟ್ಸ್ ಫಿಲಾಸಫಿ, ಅದ್ರ ಬಗ್ಗೆ. ಸೊ ಈಗ ಸಬ್ಜೆಕ್ಟ್ಸ್ ಅಂತೂ ಇಷ್ಟ ಅದಾವು, ಬಟ್ ಯಾವ ಬುಕ್ ರೆಫರ್ ಮಾಡಬೇಕು, ಯಾವುದು ಬುಕ್ ರೆಫರ್ ಮಾಡಿದ್ರೆ ನಿಮಗೆ ಈಸಿ ಅನಿಸುತ್ತೆ ಅನ್ನೋದೊಂದು ದೊಡ್ಡ ಕನ್ಫ್ಯೂಷನ್ ಅಂತ ಗೊತ್ತಾಯ್ತು. ಸಬ್ಜೆಕ್ಟ್ ಗೊತ್ತಾದ್ಮೇಲೆ ಯಾವ ಬುಕ್ ರೆಫರ್ ಮಾಡ್ಬೇಕು ಅನ್ನೋದೊಂದು ದೊಡ್ಡ ಕನ್ಫ್ಯೂಷನ್ ಆಗಿರ್ತೈತಿ. ಅವಾಗ ನೀವೇನು ಮಾಡ್ತೀರಿ, ನಿಮ್ಮ ಸೀನಿಯರ್ಸಿಗೆ ಕೇಳ್ತೀರಿ, ಅವರೊಂದಿಷ್ಟು ಬುಕ್ ಹೇಳ್ತಾರೆ. ನಿಮ್ಮ ಸೂಪರ್ ಸೀನಿಯರ್ಸಿಗೆ ಹೇಳ್ತೀರಿ, ಅವರೊಂದಿಷ್ಟು ಬುಕ್ ಹೇಳ್ತಾರೆ. ಆಮೇಲೆ ನಿಮ್ಗೆ ಯಾರೋ ಗೊತ್ತಿರ್ತಾರೆ, ಯಾರೋ ಇನ್ನೂ ಒಂದು ಸ್ವಲ್ಪ ವರ್ಷದ ಹಿಂದೆ ಓದಿರ್ತಾರೆ, ಅವ್ರಿಗೆ ಕೇಳ್ತೀರಿ, ಅವರೊಂದಿಷ್ಟು ಬುಕ್ ಹೇಳ್ತಾರೆ. ಸೊ ಅವಾಗ ಏನಾಗ್ತೈತಿ, ಯಾವ ಬುಕ್ ರೆಫರ್ ಮಾಡಬೇಕು, ನಂದು ಮೆಂಟಾಲಿಟಿಗೆ ನನಗೆ ಯಾವ ಬುಕ್ ಸೆಟ್ ಆಗ್ತೈತಿ ಅಂತ ಅನ್ನೋದೊಂದು ದೊಡ್ಡ ಕನ್ಫ್ಯೂಷನ್ ಇರ್ತೈತಿ. ಎಲ್ಲ ಫಸ್ಟ್ ಇಯರ್ BHMS ಸ್ಟೂಡೆಂಟ್ಸನ್ನು ಫೇಸ್ ಮಾಡುವಂತಹ ಪ್ರಾಬ್ಲಮ್ ಇದು, ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್. ಫಸ್ಟ್ ನೀವು ಅನಾಟಮಿ ಸಬ್ಜೆಕ್ಟ್ ತೊಗೊಳ್ಳೋದಾತಂದ್ರೆ ಅನಾಟಮಿ ಸಬ್ಜೆಕ್ಟಿಗೆ ಟೋಟಲ್ 400 ಮಾರ್ಕ್ಸ್ ಇರ್ತಾವೆ. 2 ಥಿಯರಿ ಪೇಪರ್ ಬರೀಬೇಕು. ಹಂಗೆ ಪ್ರಾಕ್ಟಿಕಲ್ ಎಕ್ಸಾಮು 100 ಮಾರ್ಕ್ಸಿಗೆ ಇರ್ತೈತಿ. ಅದು ಬಿಟ್ಟು ಅದಕ್ಕೆ ಯಾವ ಬುಕ್ಸು ಕನ್ವಿನಿಯೆಂಟ್ ಆಗ್ತೈತೆ ಸ್ಟೂಡೆಂಟ್ಸಿಗೆ ಅಂತಂದ್ರೆ, ಟೋಟಲ್ ಭಾಳ ಟೈಪ್ಸ್ ಆಫ್ ಅನಾಟಮಿ ಬುಕ್ಸ್ ಅದಾವೆ, ರೆಫರ್ ಮಾಡೋಕ್ಕಾದ್ರೆ ಥೌಸಂಡ್ಸ್ ಆಫ್ ಬುಕ್ಸ್ ಅದಾವೆ. ಬಟ್ ಮೆಡಿಕಲ್ ಸ್ಟೂಡೆಂಟ್ಸಿಗೆ ಭಾಳ ಕನ್ವಿನಿಯೆಂಟ್ ಆಗೋ ಬುಕ್ಸ್ ಯಾವ ಅಂದ್ರೆ, ಒಂದು ವಿಶ್ರಾಮ್ ಸಿಂಗ್, ಇನ್ನೊಂದು BD ಚೌರಶ್ಯ. ಎರಡದ್ರೊಳಗೂ ಚಲೋ ಎಕ್ಸ್ಪ್ಲೇನ್ ಮಾಡಿದಾನ. ಬಟ್ ಆ್ಯಸ್ ಕಂಪೇರ್ ಟು BD ಚೌರಶ್ಯ, ವಿಶ್ರಾಮ್ ಸಿಂಗ್ ಒಳಗಡೆ ಏನಾಗಿದೆ ಅಂದ್ರೆ ಡೈಗ್ರಾಮ್ಸನ್ನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋಣ. ಹಂಗೆ ಈಗ ಬುಕ್ಸ್ ಅಂದಮೇಲೆ ಭಾಳ ಎಡಿಷನ್ಸ್ ಬರ್ತಾವೆ. ಈಗ ಫಾರ್ ಎಕ್ಸಾಂಪಲ್ BD ಚೌರಶ್ಯ 9th ಎಡಿಷನ್ ಐತಿ. ಹಂಗೆ ನಿಮ್ಗೆ ಅನ್ನಿಸ್ಬೋದು, ನನ್ನ ಹತ್ರ 5th ಎಡಿಷನ್ ಐತಿ, ನಾನು 5th ಎಡಿಷನ್ಸ್ ರೆಫರ್ ಮಾಡ್ತೀನಿ. ನಮ್ಮ ಅಕ್ಕನ 4th ಎಡಿಷನ್ ಐತಿ, ನಾನು ಅದನ್ನೇ ರೆಫರ್ ಮಾಡ್ತೀನಿ ಅಂತ ಏನು ರೆಫರ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಏನಾಗ್ತೈತಪ್ಪ ಅಂತಂದರೆ, ಡೈಗ್ರಾಮ್ಸನ್ನು ಎಡಿಷನ್ ಬೈ ಎಡಿಷನ್ ಏನು ಮಾಡ್ತಾರೆ, ಡಿಫ್ರೆಂಟ್ ಡೈಗ್ರಾಮ್ಸ್ ಕೊಟ್ಟಿರ್ತಾರೆ. ಡಿಫ್ರೆಂಟ್ ಅಂದರೆ ಸ್ವಲ್ಪ ಹೆಚ್ಚಿಗೆ ಅರ್ಥ ಆಗೋಂಗೆ, ಅಥವಾ ನೋಡಿದ ತಕ್ಷಣ ಓಕೆ ಅರ್ಥ ಮಾಡ್ಕೊಳ್ಳೋಂಗೆ. ಅನಾಟಮಿ ಇರೋದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ, ಡೈಗ್ರಾಮನ್ನು ನೀವು ಹೆಂಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಲ್ಲ ಅದ್ರ ಮೇಲೆ. ಜಾಸ್ತಿ ನೀವು ಬಾಹ್ಯಾಟ್ ಹಾಕೋಕ್ಕೂ ಆಗಂಗಿಲ್ಲ, ಇಲ್ಲ ನಾ ಎಲ್ಲ ನೆನ್ಪಿಟ್ಕೋತೀನಿ ಅಂತಲೂ ಆಗಂಗಿಲ್ಲ. ಬಿಕಾಸ್ ಅನಾಟಮಿ ಭಾಳ ವಾಸ್ಟ್ ಸಬ್ಜೆಕ್ಟ್ ಐತಿ. ಎನಾಟಮಿ ಒಳಗಡೆ 4 ವಾಲ್ಯೂಮ್ಸ್ ಬರ್ತಾವೆ.
ಬಿಡಿ ಚೌರಶ ಹಿಡ್ಕೊಂಡ್ರೆ 4 ವಾಲ್ಯೂಮ್ಸ್ ಬರ್ತಾವೆ. ಅದಾದಮೇಲೆ ಜನರಲ್ ಅನಾಟಮಿ ಬೇರೆ ಬರ್ತೈತಿ, ಹಂಗೆ ಆಮೇಲೆ ಎಂಬ್ರಿಯಾಲಜಿ ಬೇರೆ ಬರ್ತೈತಿ, ಹಿಸ್ಟಾಲಜಿ ಬೇರೆ ಬರ್ತೈತಿ. ಇದ್ರ ಬಗ್ಗೆ ನಾ ಪರ್ಟಿಕ್ಯುಲರ್ ಬೇರೆ ವಿಡಿಯೋ ಮಾಡ್ತೀನಂತ. ಸೊ ಇಷ್ಟು ಬುಕ್ ಅದಾವೆ. ನಾನು ರೆಫರ್ ಮಾಡೋದು ನಿಮ್ಗೆ ಏನಪ್ಪ ಅಂತಂದ್ರೆ ವಿಶ್ರಾಮ್ ಸಿಂಗ್ ಮತ್ತು ಬಿಡಿ ಚೌರಶ ಎರಡೂ ಓದ್ರಿ. ಅದ್ರಾಗ ನಿಮ್ಗೆ ಯಾವ್ದು ಕನ್ವೀನಿಯನ್ಸ್ ಅನ್ಸುತ್ತಲ್ಲ ನೀವು ಅದನ್ನು ರೆಫರ್ ಮಾಡಿರಿ. ಎರಡೂ ಬೆಸ್ಟ್ ಬುಕ್ಸ್ ಅದಾವೆ. ಸೆಕೆಂಡು ಫಿಸಿಯಾಲಜಿ ಸಬ್ಜೆಕ್ಟಿಗೆ ಬಂದ್ವಿ ಅಂದ್ರೆ ಫಿಸಿಯಾಲಜಿ ಸಬ್ಜೆಕ್ಟ್ ಒಳಗಡೆ ಏನು ಇರ್ತೈತಪ್ಪ ಅಂದರೆ ಇದು 400 ಮಾರ್ಕ್ಸಿಗೇನೆ ಇರ್ತೈತಿ ಎಕ್ಸಾಮ್. ಇದ್ರೊಳಗಡೆನೂ ನಾವು ಎರಡು ಪೇಪರ್ ಬರೀಬೇಕಾಗ್ತೈತಿ. ಈಚ್ ಪೇಪರ್ ಕನ್ಸಿಸ್ಟ್ ಆಫ್ 100 ಮಾರ್ಕ್ಸ್ ಆ್ಯಂಡ್ ಪ್ರಾಕ್ಟಿಕಲು 100 ಮಾರ್ಕ್ಸಿಗೆ ಇರ್ತೈತಿ. ಸೊ ಇಲ್ಲಿ ಬುಕ್ಸ್ ಯಾವ್ಯಾವಪ್ಪ ಇಂಪಾರ್ಟೆಂಟ್ ಅಂದ್ರೆ ನಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ನಂಗೆ ಕೆ ಶಂಭುಲಿಂಗಂ ಬೆಟರ್ ಅಂತ ಅನ್ಸಿತ್ತು. ಹಂಗೆ ಚಟರ್ಜಿನೂ ಚಲೋ ಐತಿ, ಬಟ್ ಕಂಪ್ಯಾರಿಟಿವ್ಲಿ ನೋಡಿದ್ರೆ ಸ್ಟೂಡೆಂಟ್ಸಿಗೆ ಕನ್ವೀನಿಯೆಂಟ್ ಆಗೋದು ಅಥವಾ ಓಕೆಪ್ಪ ಒಂದ್ಸತಿ ಓದಿದ್ರೆ ನಮ್ಗೆ ಅರ್ಥ ಆಗಿಬಿಡ್ತೈತಿ ಅಂತ ಅನ್ಸೋದು ಕೆ ಶಂಭುಲಿಂಗಂ. ಸೊ ನಾನು ನಿಮ್ಗೆ ರೆಫರ್ ಮಾಡೋದು ಕೆ ಶಂಭುಲಿಂಗಂ. ನೆಕ್ಸ್ಟ್ ಈಗ ಫಾರ್ಮಸಿ ಸಬ್ಜೆಕ್ಟ್ ತೊಗೊಂಡ್ರೆ ಅಂದ್ರೆ ಫಾರ್ಮಸಿ ಹೆಂಗಿರ್ತೈತೆ ಅಂದ್ರೆ 200 ಮಾರ್ಕ್ಸಿನ ಪೇಪರ್ ಇರ್ತೈತಿ. 100 ಮಾರ್ಕ್ಸ್ ಥೇರಿ, 100 ಮಾರ್ಕ್ಸ್ ಪ್ರಾಕ್ಟಿಕಲಿಗೆ ಇರ್ತೈತಿ. ಹಂಗೆ ಇದ್ರೊಳಗಡೆನೂ ಭಾಳ ಬುಕ್ಸ್ ಬರ್ದಾರೆ. ಫಾರ್ಮಸಿ ಅಂತಂದ್ರೆ ನಾವು ಇಲ್ಲಿ ಪರ್ಟಿಕ್ಯುಲರ್ಲಿ ಹೋಮಿಯೋಪತಿಕ್ ಫಾರ್ಮಸಿ ಓದ್ತೀವಿ. ಹೆಂಗೆ ಹೋಮಿಯೋಪತಿಕ್ ಮೆಡಿಸಿನ್ಸನ್ನು ಪ್ರಿಪೇರ್ ಮಾಡ್ತಾರೆ, ಹೋಮಿಯೋಪತಿಕ್ ಮೆಡಿಸಿನ್ಸನ್ನು ಹೆಂಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ, ಹೋಮಿಯೋಪತಿಕ್ ಮೆಡಿಸಿನ್ಸನ್ನು ಯಾವ್ಯಾವ ಸೋರ್ಸ್ ಯೂಸಸ್ ಮಾಡ್ತಾರೆ, ಹೆಂಗೆ ಯಾವ್ಯಾವ ಕ್ವಾಂಟಿಟಿ ಯೂಸ್ ಮಾಡ್ತಾರೆ, ಇದ್ರ ಬಗ್ಗೆ ನಾವು ಫಾರ್ಮಸಿದೊಳಗಡೆ ಕಲಿತೀವಿ. ಇದರೊಳಗಡೆ ಮೇನ್ ಭಾಳ ಬುಕ್ಸ್ ಅದಾವೆ. ಹಂಗೆ ನೋಡೋದಾದ್ರೆ ಎರಡು ಭಾಳ ಇಂಪಾರ್ಟೆಂಟ್ ಬುಕ್ ಅದಾವೆ. ಮಂಡಲ್ ಆ್ಯಂಡ್ ಮಂಡಲ್ ಮಸ್ಟ್ ಆ್ಯಂಡ್ ಶುಡ್. ಮಂಡಲ್ ಆ್ಯಂಡ್ ಮಂಡಲ್ ಇದ್ರೆ ನಿಮ್ಗೆ ಓಕೆ ಕನ್ವೀನಿಯೆಂಟ್ ಐತಿ. ಅದು ಬಿಟ್ರೆ ಬ್ಯಾನರ್ಜಿ, ಡಿ ಬ್ಯಾನರ್ಜಿ ಅದು ಚಲೋ ಐತಿ ಬುಕ್. ಆ ಎರಡು ಅದನ್ನಾರ ಯೂಸ್ ಮಾಡ್ರಿ, ಇದನ್ನಾರ ಯೂಸ್ ಮಾಡಿರಿ, ಯಾವ್ದು ಯೂಸ್ ಮಾಡಿದ್ರು ನಡೀತೈತಿ. ಹಂಗದ. ಬಟ್ ಭಾಳ ಜನ ಯೂಸ್ ಮಾಡೋದು ಕರ್ನಾಟಕದೊಳಗಡೆ ಅಂದ್ರೆ ಮಂಡಲ್ ಆ್ಯಂಡ್ ಮಂಡಲ್. ಲೆಕ್ಚರ್ಸ್ನು ಜಾಸ್ತಿ ನಿಮಗೆ ಯೂಸ್ ಮಾಡಿ ಲೆಕ್ಚರ್ಸು ಹೇಳೋದು ಮಂಡಲ್ ಆ್ಯಂಡ್ ಮಂಡಲ್ ಬುಕ್ ಬಗ್ಗೆನೇ. ಆರ್ಗನಾನ್ ಸಬ್ಜೆಕ್ಟ್ ತೊಗೊಂಡ್ರಿ ಅಂದ್ರೆ ಆರ್ಗನಾನ್ ಸಬ್ಜೆಕ್ಟ್ ನಮ್ಗೆ ಹೋಮಿಯೋಪತಿಕ್ ಫಿಲಾಸಫಿ ಹೇಳ್ಕೊಡ್ತೈತಿ. ಹಂಗೆ ಆರ್ಗನಾನ್ ಜೊತೆ ನಮಗೇನು ಆ್ಯಡ್ ಮಾಡಿದಾರಪ್ಪ ಅಂದ್ರೆ ಇಲ್ಲಿ ಸೈಕಾಲಜಿನೂ ಆ್ಯಡ್ ಮಾಡಿದ್ದಾರೆ ಫಸ್ಟ್ ಇಯರ್ಸಿಗೆ. ಈಗ ಪಾಸ್ಟ್ 2 ಇಯರ್ಸ್ ಹಿಂದೆ ನೋಡಿದ್ರಂದ್ರೆ ಅವರಿಗೆ ಫಸ್ಟ್ ಇಯರಿಗೆ ಆರ್ಗನಾನ್ ಇರಲಿಲ್ಲ ಅಂದರೆ ಎಕ್ಸಾಮ್ಸ್ ಇರಲಿಲ್ಲ ಆರ್ಗನಾನ್ ಅವರಿಗೆ. ಈಗ 2 ವರ್ಷದಿಂದ CBDC ಪ್ರಕಾರ ಏನಾಗೈತಪ್ಪ ಅಂತಂದ್ರೆ ಫಸ್ಟ್ ಇಯರಿಗೆ ನಾವು ಆರ್ಗನಾನ್ ಎಕ್ಸಾಮ್ ಕೊಡಬೇಕಾಗ್ತೈತಿ. ಅದು 100 ಮಾರ್ಕ್ಸಿಗೆ ಎಕ್ಸಾಮ್ ಇರ್ತೈತಿ. ಅದರೊಳಗಡೆ 50 ಮಾರ್ಕ್ಸ್ ಆರ್ಗನಾನ್ ಸಬ್ಜೆಕ್ಟಿಗೆ ಇದ್ರೆ 50 ಮಾರ್ಕ್ಸ್ ಸೈಕಾಲಜಿ ಸಬ್ಜೆಕ್ಟಿಗೆ ಇರ್ತೈತಿ. ಇಲ್ಲಿ ಆರ್ಗನಾನ್ ಒಳಗಡೆ ಮಸ್ಟ್ ಆ್ಯಂಡ್ ಶುಡ್ ಬುಕ್ ಯಾವುದಪ್ಪ ಇರ್ಬೇಕಂತಂದ್ರೆ 6th ಎಡಿಷನ್ ಆಫ್ ಆರ್ಗನಾನ್ ಆಫ್ ಮೆಡಿಸಿನ್. ಈ ಬುಕ್ ಒಳಗಡೆ ಏನು ಕೊಟ್ಟಾರಂದ್ರೆ ಎಲ್ಲ ಅಫೋರಿಸಮ್ಸ್ ಕೊಟ್ಟಾರ. ಅಫೋರಿಸಮ್ ಮತ್ತು ಫುಟ್ ನೋಟ್ ಇರ್ತಾವೆ. ಇದ್ರೊಳಗೆ ಇಡೀ ಇಂಡಿಯಾದಾಗ ಎಲ್ಲಿ ಹೋದ್ರೂ ಈ ಬುಕ್ ಆರ್ಗನಾನ್ ಕ್ಲಾಸಿಗೆ ಮಸ್ಟ್ ಆ್ಯಂಡ್ ಶುಡ್. ಅದಾದಮೇಲೆ ಯಾವ್ದು ಬರ್ತೈತಿ, ಅದಾದಮೇಲೆ ಬಿ ಕೆ ಸರ್ಕಾರ ಲೈಕ್ 5th ಮತ್ತು 6th ಎಡಿಷನ್ದು ಕಾಂಬಿನೇಷನ್ ಐತದು ಬಿ ಕೆ ಸರ್ಕಾರ. ಅದಾದ ನಾಗೇಂದ್ರ ಬಾಬು. ಯಾವ ಲೆಕ್ಚರರ್ಸು ನಿಮ್ಗೆ ಹೇಳೋದಿಲ್ಲ ನಾಗೇಂದ್ರ ಬಾಬು ರೆಫರ್ ಮಾಡಿರಿ ಅಂತಂದ. ನೀವು ಎಕ್ಸಾಮ್ನಾಗೂ ಹಂಗೆ ಹೇಳೋಕ್ಕಾಗೋದಿಲ್ಲ ನಾ ನಾಗೇಂದ್ರ ಬಾಬುದಾಗ ಓದಿನ ಅಂತ, ಬಿಕಾಸ್ ಇಟ್ ಈಸ್ ಅ ಗೈಡ್ ಟೈಪ್. ಬಟ್ ಸ್ಟೂಡೆಂಟ್ಸಿಗೆ ಭಾಳ ಹೆಲ್ಪ್ ಆಗ್ತೈತೆ ಎಕ್ಸಾಮ್ ಟೈಮ್ನಾಗ ನಾಗೇಂದ್ರ ಬಾಬು. ಸೈಕಾಲಜಿ ಸಬ್ಜೆಕ್ಟ್ ತೊಗೊಂಡ್ರಿ ಅಂತಂದ್ರೆ ಸೈಕಾಲಜಿ 50 ಮಾರ್ಕ್ಸಿಗೆ ಆರ್ಗನಾನ್ ಎಕ್ಸಾಮ್ನಾಗ ನೀವು ಸೈಕಾಲಜಿನ ಬರೀಬೇಕಾಗ್ತೈತಿ. ಇದರೊಳಗಡೆ ಬುಕ್ ರೆಫರ್ ಮಾಡೋದಂದ್ರೆ ಪರ್ಟಿಕ್ಯುಲರ್ಲಿ ದ ಬುಕ್ ಬೆಸ್ಟ್ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಎಲ್ಲ ಬುಕ್ದೊಳಗೆ ಎಲ್ಲ ಸಬ್ಜೆಕ್ಟ್ ಎಲ್ಲ ಟಾಪಿಕ್ಸನ್ನು ಒಂದೇ ಬುಕ್ ಒಳಗಡೆ ನಿಮಗೆ ಅಷ್ಟು ಕನ್ವೀನಿಯೆಂಟಾಗಿ ಸಿಗೋಂಗಿಲ್ಲ. ಸೊ ಬೇರೆ ರೆಫರೆನ್ಸ್ ಯೂಸ್ ಮಾಡಬೇಕಾಗ್ತೈತಿ. ಬಟ್ ನಿಮ್ಗೆ ಬಿ ಮಿಶ್ರಾ ಬೆಟರ್ ಅನಿಸ್ತೈತಿ. ಬಿಚೇಂದ್ರ ಭೂಷಣ್ ಮಿಶ್ರಾ ಅಂತ ಒಂದು ಬುಕ್ ಐತಿ. 5th ಸಬ್ಜೆಕ್ಟ್ ಹೋಮಿಯೋಪತಿಕ್ ಮೆಟ್ರಾಮೆಡಿಕಾ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಇದ್ರೊಳಗಡೆನೂ ನಾವು 200 ಮಾರ್ಕ್ಸಿಂದ ಎಕ್ಸಾಮ್ಸ್ ಇರ್ತೈತಿ. 100 ಮಾರ್ಕ್ಸ್ ಥಿಯರಿ ಆ್ಯಂಡ್ 100 ಮಾರ್ಕ್ಸ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರ್ತೈತಿ. ಇದ್ರೊಳಗಡೆ ಏನಾಗ್ತೈತೆ ಅಂದ್ರೆ 50 ಮಾರ್ಕ್ಸ್ ನಮ್ಗೆ ಇಂಟ್ರೊಡಕ್ಷನ್ ಆಫ್ ಹೋಮಿಯೋಪತಿಕ್ ಮೆಟ್ರಾಮೆಡಿಕಾ ಬಗ್ಗೆ ಇದ್ರೆ 50 ಮಾರ್ಕ್ಸ್ ರೆಮಿಡೀಸ್ ಬಗ್ಗೆ ಇರ್ತೈತಿ. ಸೊ ಇಂಟ್ರೊಡಕ್ಷನ್ ಆಫ್ ಹೋಮಿಯೋಪತಿಕ್ ಮೆಟ್ರಾಮೆಡಿಕಾ ನಿಮ್ಗೆ ಬೆಸ್ಟ್ ಬುಕ್ ಅಂತಂದರೆ JD ಪಾಟೀಲ್. ಅದರೊಳಗಡೆ ಇಂಟ್ರೊಡಕ್ಷನನ್ನು ಚಲೋ ಕೊಟ್ಟಾರೆ. ಹಂಗೆ ರೆಮಿಡೀಸು ಕೊಟ್ಟಾರ. ಅದು ನಿಮಗೆ ಓಕೆ ಅನ್ಸಿದ್ರೆ ನೀವು ಅದ್ರಾಗ ರೆಮಿಡೀಸ್ ಓದಬೇಕು. ಬಟ್ ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಹತ್ರ ಯಾವ್ದು ಇರಬೇಕಪ್ಪ ಅಂದರೆ ಅಲೆನ್ಸ್ ಕೀನೋಟ್ ಇರಬೇಕು. ಅಲೆನ್ಸ್ ಕೀನೋಟ್ ಒಳಗಡೆ ಈಸಿಯಾಗಿ ರೆಮಿಡೀಸನ್ನು ಅರ್ಥ ಮಾಡ್ಕೊಳ್ಳೋಕೆ ಈಸಿಯಾಗಿ ಮೆಮೊರೈಸ್ ಮಾಡ್ಕೋಬೋದು ಅದ್ರಾಗ ಓದಿದ್ರೆ. ಹಂಗೆ ಆ ಬುಕ್ ಏನೈತಲ್ಲ ಅದನ್ನ ಮುಂದೆ ಪ್ರಾಕ್ಟೀಸ್ ಮಾಡೋಕ್ಕೂ ಹೆಲ್ಪ್ ಆಗ್ತೈತಿ. ಹಂಗೆ ಸ್ಟೂಡೆಂಟ್ಸಿಗೆ ಲೈಕ್ ಗೈಡ್ ಟೈಪಪ್ಪ ಹೇಳಬೇಕಪ್ಪ ಅಂತಂದ್ರೆ SK ದುಬೆ ಬುಕ್. ಅದನ್ನು ಯಾವ ಲೆಕ್ಚರರ್ಸು ನಮ್ಗೆ ರೆಫರ್ ಮಾಡೋದಿಲ್ಲ ನೀವು ಇದನ್ನು ರೆಫರ್ ಮಾಡಿರಿ ಅಂತಂದು. ಬಟ್ SK ದುಬೆ ಇಸ್ ಬೆಸ್ಟ್ ಎಕ್ಸಾಮ್ ಪರ್ಪಸ್. ನಮ್ಮ ಎಕ್ಸಾಮ್ನಾಗ ಹೆಂಗೆ ಬರೀಬೇಕು, ಯಾವ ಪ್ಯಾಟರ್ನಾಗ ಬರೀಬೇಕು ಅನ್ನೋದು SK ದುಬೆದೊಳಗಡೆ ಲೈಕ್ ಗೈಡ್ ಟೈಪ್ ಅದು ಒಂಥರ ಆ ಬುಕ್ ಕೊಟ್ಟಾರೆ. ಸೊ ಟೋಟಲಿ ಈಗ ನಾವು 5 ಸಬ್ಜೆಕ್ಟ್ಸಿಗೆ ಇಷ್ಟೊಂದು ಬುಕ್ಸ್ ಆದವು.
ಇದಿಷ್ಟು ಆಫ್ಲೈನ್ ಸಬ್ಜೆಕ್ಟ್ ಬಗ್ಗೆ ಆತಂದ್ರೆ ಆಫ್ಲೈನ್ ಎಕ್ಸಾಮ್ಸ್ ಬಗ್ಗೆ ಹೇಳೋದಾಗಿತ್ತಂದ್ರೆ ಇನ್ನೊಂದು ಏನು ಮಾಡತ್ತಂದ್ರೆ ಆ್ಯಸ್ ಪರ್ ದ CBDC ನಾವು 2 ಎಲೆಕ್ಟಿವ್ ಸಬ್ಜೆಕ್ಟ್ಸನ್ನು ಎಲೆಕ್ಟ್ ಮಾಡ್ಕೋಬೇಕಾಗ್ತದೆ. 2 ಸಬ್ಜೆಕ್ಟ್ಸನ್ನು ಆ 2 ಸಬ್ಜೆಕ್ಟ್ಸಿಗೆ ಒಂದೊಂದು ಸಬ್ಜೆಕ್ಟಿಗೆ 10 ಎಕ್ಸಾಮ್ಸ್, ಇನ್ನೊಂದು ಸಬ್ಜೆಕ್ಟಿಗೆ 15 ಎಕ್ಸಾಮ್ಸ್ ಅಂತ ಇರ್ತೈತಿ. ಎಕ್ಸಾಮ್ಸ್ ಅಂದ್ರೆ ಆನ್ಲೈನ್ ಎಕ್ಸಾಮ್ ಇರ್ತೈತಿ, ಲೈಕ್ MCQs ಇರ್ತಾವೆ ಅದರೊಳಗಡೆ. ಹಂಗೆ ಎಲೆಕ್ಟಿವ್ಸನ್ನು ಬರಿಬೇಕಾಗ್ತೈತಿ. 2 ಎಲೆಕ್ಟಿವ್ಸ್ ಇರ್ತಾವೆ. ಸೊ ಅದು ನಮಗೆ ನಮ್ಮದು ರಿಸಲ್ಟ್ಸಿಗೆ ಕೌಂಟ್ ಆಗ್ತೈತಿ. ಹೆಂಗಂದ್ರೆ A ಗ್ರೇಡು, B ಗ್ರೇಡು ಅದು ನಮ್ಮದು ಮಾರ್ಕ್ ಶೀಟ್ ಒಳಗಡೆ ಮೆನ್ಷನ್ ಆಗ್ತೈತಿ. ಸೊ ಇಷ್ಟು ಟೋಟಲ್ BHMS ಕೋರ್ಸ್ ಒಳಗಡೆ ಫಸ್ಟ್ ಇಯರ್ ಒಳಗಡೆ ಇಷ್ಟು ಸಬ್ಜೆಕ್ಟ್ ಇರೋದು, ಇಷ್ಟು ನಾವು ಓದ್ಕೋಬೇಕಾಗ್ತೈತಿ. ಇಷ್ಟು ಬುಕ್ಸನ್ನು ಇಸ್ ದ ಕಂಪ್ಲೀಟ್ ಪಿಕ್ಚರ್ ಆಫ್ ಫಸ್ಟ್ ಇಯರ್ BHMSಗೆ ಎಷ್ಟು ಬುಕ್ ಬೇಕಂತ ಅನ್ನೋದು. ಸೊ ಈಗ ಇಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಗೊಂದು ಡೌಟ್ ಇರ್ತೈತಿ, ಈಗ ಆರ್ಗ್ಯಾನೋನ ಮತ್ತು ಮೆಟ್ರಾಮೆಡಿಕಾ ನಮಗೆ ಟಿಲ್ 4th ಇಯರ್ ತನಕ ಇರ್ತಾವಂದ್ರೆ ಇವಾಗ ನಾ ಹೇಳಿದ ಬುಕ್ಸು ಜಸ್ಟ್ ಫಸ್ಟ್ ಇಯರಿಗೆ ಅಷ್ಟನ ಅಂತ ಇಲ್ಲ. ಈ ಬುಕ್ಸ್ ಏನಾಗ್ತೈತೆ ಅಂದ್ರೆ ನಿಮ್ಗೆ ಅಂಟಿಲ್ ನಿಮ್ಮದು 4th ಇಯರ್ ಮುಗಿದು ನೀವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಿರಲ್ಲ ಅವಾಗಿನ ತನೂ ಈ ಬುಕ್ಸ್ ನಿಮ್ಗೆ ಯೂಸ್ ಆಗ್ತಾವೆ. ಸೊ ಇವಾಗ ತೊಗೊಳ್ರಿ. ಅಂದ್ರೆ ಈಗ ನಿಮ್ಗೆ ಫಸ್ಟ್ ಇಯರಿಗೂ ಇವಾಗಿಂದ ಟಚ್ ಒಳಗಡೆ ಇದ್ರು ಅಂದ್ರೆ ಫೈನಲ್ ಇಯರ್ ತನಕ ಅದು ನಿಮ್ಗೆ ಟಫ್ ಅನ್ಸಂಗಿಲ್ಲ ಸಬ್ಜೆಕ್ಟ್. ಅನಾಟಮಿ, ಫಿಸಿಯಾಲಜಿ, ಫಾರ್ಮಸಿ ಇದಾವಲ್ಲ ಅವು ನಿಮ್ಗೆ ಸೆಕೆಂಡ್ ಹ್ಯಾಂಡಿಗೂ ಬುಕ್ಸ್ ಸಿಗ್ತಿರ್ತಾವೆ, ಅದನ್ನು ತೊಗೋರಿ. ಅದ್ರಾಗೇನು ನೋ ಪ್ರಾಬ್ಲಮ್, ಎಲ್ಲ ಸೇಮ್ ಇರ್ತಾವೆ. ಸೆಕೆಂಡ್ ಹ್ಯಾಂಡ್ ಅನ್ನೋದಷ್ಟ ಸ್ವಲ್ಪ ರೇಟ್ ಕಡಿಮೆ ಆಗ್ತೈತಿ ಬುಕ್ಸಿಂದು. ಅದನ್ನು ಬಿಟ್ಟರೆ ಮತ್ತೇನು ಹೇಳಬೇಕಪ್ಪ ಅಂತಂದ್ರೆ ಇಷ್ಟೆಲ್ಲ ನೋಡಿದ್ರಲ್ಲ, ಈಗ ಇಷ್ಟು ಬುಕ್ ಬೇಕು, ಇಷ್ಟು ಓದ್ಕೋಬೇಕು, ಇಷ್ಟಿಷ್ಟು ಮಾರ್ಕ್ಸಿಗೆ ನಾವು ಎಕ್ಸಾಮ್ ಬರಿತೀವಿ ಅಂತಂದು. ಸೊ ಈಗ ಯಾರು ನಿಮ್ಮ ಹತ್ರ ಬಂದು BHMS ಮಾಡಿ ಅದು ಈಸಿ ಇರ್ತೈತಿ, ಆರಾಮಾಗಿ ಬರಿಬೋದು. MBBS ಓದೋರಷ್ಟು ನಿಮಗೇನು ಟಫ್ ಇರೋಂಗಿಲ್ಲಲ್ಲ ಅಂತಾರಲ್ಲ, ಅವ್ರಿಗೆಲ್ಲ ಹೇಳ್ರಿ, ಅವ್ರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿರಿ. ಇಷ್ಟು ಸಬ್ಜೆಕ್ಟ್ ಇರುತ್ತಾ, ಇಷ್ಟು ಓದ್ಕೋಬೇಕಾಗ್ತೈತೆ ಅಂತಂದು. ಸೊ ಅವ್ರಿಗೂ ಅರ್ಥ ಆಗ್ತೈತಿ ಎಷ್ಟು ಎಲ್ಲ ಕೋರ್ಸು ಅಂತಂದು. ಓಕೆ, ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಈ ವಿಡಿಯೋ ಯಾರಿಗೂ ಒಬ್ರಿಗಾರ ಯೂಸ್ ಆಗಿರ್ತೈತೆ ಅಂತ ಅನ್ಕೋತೀನಿ. ಸೊ ಆದಷ್ಟು ಶೇರ್ ಮಾಡಿರಿ ಆ್ಯಂಡ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.